ಏನಾಯ್ತು ಗುರು ಹಂಗಿದ್ಯಾ? ನಿನ್ನೆ ಮೇಘನಾಗ ಪ್ರಪೋಸ್ ಮಾಡಿದ್ನು. ಏನಂದ್ಲೋ? ಸೆಲ್ಫಿ ನೀನು ಸುಮ್ಮನಿರ. ನೀನು ರೆಡಿಯಾಗಿರೋ, ಅವ್ರ ಅಪ್ಪನ ಜೊತೆ ಬಂದ್ಬಿಡ್ತಾಳೆ. ಮಗ ಚಾನ್ಸ್ ಇಲ್ಲ. ಯಾಕಪ್ಪ ನೀನು ಲವ್ ಒಪ್ಕೊಬಿಟ್ಲಾ? ಪ್ರಪೋಸ್ ಮಾಡಿದ್ದು ಹೌದು, ಅಲ್ಲೇ ಡ್ರಾಪ್ ಆಗಿದ್ದು ಹೌದು. ಇಷ್ಟಕ್ಕೂ ನೀನು ಪ್ಲ್ಯಾನ್ ಏನೋ? ಈ ಟೈಪ್ ಹುಡುಗಿರ್ನ ನಾವು ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು ಮಗ. ಈಗ ಜಸ್ಟ್ ಮೇಘನ ನನ್ನ ಬಗ್ಗೆ ಯೋಚನೆ ಮಾಡೋ ಥರ ಮಾಡಿದ್ದೀನಿ. ಅವಳ ರೂಟಲ್ಲೇ ಹೋಗ್ತೀನಿ, ಅವಳ ಕೈಯಿಂದನೇ ನಂಗೆ ಐ ಲವ್ ಯು ಹೇಳ್ಸ್ಕೊತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಎಲ್ಲ ಕೇಳಿಸ್ಕೊಂಡೆ ಕಾರ್ತಿಕ್. ಮೇಘನ ಬೇರೆ ಹುಡುಗಿರ್ ಥರ ಅಲ್ಲ, 2 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಸ್ಟ್ರಿಕ್ಟ್ ಹುಡುಗಿ ಅವಳು. ನಿಂಗೆ ವರ್ಕೌಟ್ ಆಗಲ್ಲ, ಮರ್ತ್ಬಿಡು. ಮರ್ತೋಗೋಕಿದ್ ನೀವು ಕ್ಲಾಸಲ್ಲಿ ಮಾಡೋ ಲೆಸನ್ ಅಲ್ಲ ಸರ್, ಪ್ರೀತಿಸ್ತಿದ್ದೀನಿ ಸರ್ ಅವಳನ್ನ. ಅದಕ್ಕೆ ನಿಂಗೆ ಮರೆಯಕ್ಕೆ ಹೇಳ್ತಾ ಇರೋದು. ಸರ್, ಇಂಗ್ಲಿಷ್ ಮೇಡಮ್ನ ನೀವು ತುಂಬಾ ದಿವಸದಿಂದ ಪ್ರೀತಿ ಮಾಡ್ತೀರಲ್ಲ, ಅವ್ರನ್ನ ಮರ್ತೋಗಿ ಅಂದ್ರೆ ಮರಿತೀರ ಅವ್ರನ್ನ? ಮೇಡಮ್ ಬೇರೆ, ಮೇಘನ ಬೇರೆ ಕಾರ್ತಿಕ್. ಆ ಹುಡುಗಿ ಬಗ್ಗೆ ನಿಂಗೆ ಗೊತ್ತಿಲ್ಲ. ಇಲ್ಲ ಸರ್, ಅವಳು ಖಂಡಿತ ನನಗೆ ಪ್ರಪೋಸ್ ಮಾಡೇ ಮಾಡ್ತಾಳೆ. ನಿನ್ ಕೈಲಿ ಆಗಲ್ಲ ಕಾರ್ತಿಕ್. ಓಕೆ, ನಿಮಗೂ ಮೇಡಮ್ಗೂ ಮದುವೆ ಮಾಡಿದ್ರೆ ಆಗ ನನ್ನ ನಂಬ್ತೀರಾ? ಲೇ ಕಾರ್ತಿಕ್, ಟೆನ್ಷನ್ ಆಗ್ತಿದ್ಯೋ? ನನ್ನ ಮದುವೆಗೆ ಏನ್ ಪ್ಲಾನ್ ಮಾಡಿದ್ಯಾ ಹೇಳೋ? ಬಾ ಸರ್, ನಿಮಗೆ ಪ್ಲಾನ್ ಮುಖ್ಯನಾ ಮದುವೆ ಮುಖ್ಯನಾ? ಮದ್ವೆನೇ ಮುಖ್ಯ ಅನ್ಕೋ, ಆದ್ರೆ ಈ ಪಾರ್ಕಲ್ಲಿ ಏಯ್ ಮೇಡಮ್ ಬಂದ್ರು, ರೆಡಿ ಆಗಿರಿ. ನೀವು ಹಾಗೆ ಟೈಮ್ ಪಾಸ್ ಮಾಡ್ತಾರೆ, ಇನ್ನೆಲ್ಲ ನಾನು ನೋಡ್ಕೋತೀನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಸರ್, ಯಾವಾಗ್ಲೂ ಯಾವ ರೆಸ್ಟೋರೆಂಟ್ ಅಲ್ಲೋ ಶಾಪಿಂಗ್ ಮಾಲ್ ಅಲ್ಲೋ ಮೀಟ್ ಆಗ್ತಿದ್ವಿ, ಸಡನ್ ಆಗಿ ಪಾರ್ಕ್ ಅಲ್ಲಿ ಮೀಟ್ ಆಗ್ತಿದೀವಲ್ಲ? ಇಲ್ಲಾದ್ರೆ ಬರೀ 10 ರೂಪಾಯಿಲೇ ಮುಗ್ದೋಗುತ್ತಲ್ವಾ? ಯಾಕೆ ಸರ್ ಏನು ಮಾತಾಡ್ತಿಲ್ಲ? ಏನಿಲ್ಲ, ಇಲ್ಲಾದ್ರೆ ಮರಗಳು, ಪಕ್ಷಿಗಳು, ಮನುಷ್ಯ ಅಂತ ಇರುತ್ತಲ್ವಾ, ಪೀಸ್ ಆಫ್ ಮೈಂಡ್ ಇರುತ್ತೆ, ಪ್ಲೆಸೆಂಟ್ ಆಗಿರುತ್ತೆ. ಹೇಳಿ. ಮನೇಲಿ ಕರೆಂಟ್ ಇರ್ಲಿಲ್ಲ ಕಣ್ರಿ, ಗೀಸರ್ ಆನ್ ಆಗ್ಲಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಸೀರೆ ಚೆನ್ನಾಗಿದೆ, ನೈಸ್ ಸ್ಯಾರಿ, ಗುಡ್. ನೀವಿಸ್ಕೊಟ್ಟಿದ್ದೆ ಸರ್. ನೋಡ ಮಚ್ಚ, ನಾವು ಪಾರ್ಟಿ ಕೇಳಿದ್ರೆ ಮಾತ್ರ ಕೊಡ್ಸಲ್ಲ, ಸೀರೆ ಎಲ್ಲ ಕೊಡ್ಸೋಣ ಮೇಡಮ್ಗೆ. ಅದು ಬ್ಲೂ ಸ್ಯಾರಿ ಕೂಡ, ಅದು ಕೂಡ ಚೆನ್ನಾಗಿತ್ತಲ್ವಾ? ಅದು ಇನ್ನೂ ಲೈನಿಂಗ್ ಆಗ್ಲಿಲ್ಲ. ಓಹ್, ಅದಾ ಪ್ರಾಬ್ಲಮ್. ನಾಳೆ ಸರಿ ಮಾಡ್ಸೋಣ. ಸಾರೇನೋ ರಂಗ ಲೈನಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾನೆ. ವಯಸ್ಸಾದ್ಮೇಲೆ ಲವಲ್ ಬಿದ್ರೆ ಇಂಥ ವಿಷಯನೇ ಮಾತಾಡೋದು. ಓಡೋಣ, ಬೇಗ ಬೇಗ ಬಾರೆ. ಆ ಕಡೆ ಬೇಡ, ಈ ಕಡೆ ಓಡೋಣ ಬಾ, ಈ ಕಡೆ ಓಡೋಣ ಬಾ. ತಗೊಳಕೊಂಡ್ರೆ ಓಡು ಓಡು, ಬೇಗ ಓಡು, ಬೇಗ ಓಡು. ಬಿಡಲ್ಲ ಮದುವೆ ಮಾಡ್ಸೋವರೆಗೂ. ಓಡು 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 ಬೇಗ. ಏನ್ ಮಾಡ್ತಾ ಇದಾರೆ ಇಲ್ಲಿ? ಸರ್, ನಾವಿಬ್ರು ಲೆಕ್ಚರರ್ ಸರ್. ಸಮಾಜಕ್ಕೆ ಪಾಠ ಹೇಳ್ಕೊಡೋರು ನೀವು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪಾರ್ಕಲ್ಲಿ ಹಾಳು ಮಾಡ್ತಿದ್ದೀರಾ. ಅಯ್ಯೋ ಹಂಗೇನ ಇಲ್ಲ ಸರ್. ಕೊಡ್ರೋ ತಾಳಿ. ಕೊಡೋ. ಅಯ್ಯೋ ಸರ್ ಬೇಡ, ಮನೇಲಿ ಗೊತ್ತಾದ್ರೆ ಸಾಯಿಸ್ತಾರೆ ಸರ್. ಆದ್ರೂ ನಾವ್ ಲವರ್ಸ್ ಅಲ್ಲ ಸರ್. ಹೌದು ಸರ್. ಲವರ್ಸ್ ಅಲ್ಲ ಅಂದ್ಮೇಲೆ ಪಾರ್ಕ್ ಯಾಕೆ ಬಂದ್ರಿ? ಇಂತ ಕಥೆಗಳೆಲ್ಲ ತುಂಬಾ ಕೇಳಿದಿವಿ. ಮೊದಲು ಏನ್ ಮಾತಾಡ್ತಿದ್ದೀರಿ? ಪಾರ್ಕಿಗೆ ಬಂದ್ರೆ ತಾಳಿ ಕಟ್ಸ್ತೀರಾ? ಅವಳು ಮರ್ಯಾದಸ್ಥರ ಮನೆ ಹುಡುಗಿ, ನಾನು ಮರ್ಯಾದಸ್ಥರ ಮನೆ ಹುಡುಗ. ನಮ್ಮ ಮನೇಲಿ ಏನ್ ಹೇಳೋದು? ಬಾಯ್ ಮಾಡಿ ಕೊಡ ತಾಳಿ. ಕಟ್ಟೋ. ಏನ್ ಮಾಡಕ್ಕಾಗುತ್ತೆ? ಏನ್ ಯೋಚನೆ ಮಾಡ್ತಾ ಇದೀಯಾ? ಕಟ್ಟು ತಾಳಿನ. ಮೊದಲು ತಾಳಿ ಕಟ್ಟು. ಏನ್ ಯೋಚನೆ ಮಾಡ್ತಾ ಇದೀಯಾ? ಕಟ್ಟು. ಏನ್ ನೋಡ್ತಾ ಇದೀಯಾ? ಕಟ್ಟು, ಬೇಗ ಕಟ್ಟು. ಇನ್ನು ಕಟ್ತಾನೆ. ಕಟ್ಟಾಯ್ತಾ? ಕಟ್ತಿದ್ದೀನಲ್ಲ. ನಿಮ್ ಮದ್ವೆ ಗುರ್ತಾಗಿ ಒಂದ್ ಗ್ರೂಪ್ ಸೆಲ್ಫಿ ತಗೋಣ. ಬಂದ್ರ ಈ ಕಡೆ ಬನ್ನಿ. ಹಲೋ, ಈ ಫೋಟೋನೆಲ್ಲ ಪ್ರೆಸರ್ ಕೊಡ್ತೀವಿ, ಬೆಳಗ್ಗೆ ನ್ಯೂಸ್ ಪೇಪರ್ ನೋಡ್ಕೊಂಡು ನಿಮ್ಮ ಪ್ಯಾರೆಂಟ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೇಳ್ಬೇಕಂದ್ರೆ ಇವಾಗಲೇ ಹೇಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಬಂದ್ರು. ನಂಗೇನ್ ಗೊತ್ತಿಲ್ಲ ಕಣ್ರಿ, ಏನೋ ಟೈಮ್ ಪಾಸ್ ಆಗುತ್ತೆ ಅಂತ ಪಾರ್ಕಿಗೆ ಬರಕ್ ಹೇಳ್ದೆ. ಮೇಘನ, ಕ್ಲಾಸ್ಗೆ ಫಸ್ಟ್ ಬಂದಿದೆಯಂತ. ನೀನ್ ಇಗ್ನೋರ್ ಮಾಡಿದ್ರೆ ಬಿಡ್ತೀನಿ ಅಂತ ಅನ್ಕೋಬೇಡ. ನಾನು ಇಷ್ಟಪಟ್ಟಿದ್ ಪಟ್ಕೊಳಕ್ಕೆ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ ನಾನು. ಈ ಹೂ ಇಸ್ಕೊಂಡು ನನ್ನ ಲವ್ನ ಆಕ್ಸೆಪ್ಟ್ ಮಾಡು. ಮೇಘನ ಎಲ್ಲ ನೋಡ್ತಿದ್ದಾರೆ, ಹಿಂಗ ಆಡ್ಬೇಡ, ನನ್ ಮರ್ಯಾದೆ ತೆಗಿಬೇಡ. ತಗೋ. ಏನೋ
ಆ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ಯಾ? ಏನ್ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಇದು ನಂದು ನನ್ನ ಲವರ್ದು ಪ್ರಾಬ್ಲಮ್, ನಿಂದೇನ್ ಮದ್ಯ? ಏನಮ್ಮ ಇವ್ ನಿನ್ ಲವರಾ? ಏನ್ ಹಂಗ್ ನೋಡ್ತೀಯ? ಹೌದು, ನಾನೇ ಅವಳು ಹಿಂದೆ ಬಿದ್ದಿರೋದು. ಏನೀಗ? ಏನಾ? ಇರು ನಿಂಗ್ ಬುದ್ಧಿ ಕಲಿಸ್ತೀನಿ. ಏಯ್ ಕರ್ಕೊಂಡೋಗಿ ಜೀಪ್ ಹತ್ಸಿ ಇವ್ನ. ನಡಿ ಹೋಗೋಣ. ಏನ್ ಮಾಡ್ತಾ ಇದೆಯಾ ಅಲ್ಲಿ? ನಡಿ, ಇಲ್ಲಿ ನಿಂತಿದ್ದು. ಏ, ನಡಿ, ಬಿಡ್ರೆ. ಇವತ್ತು ನಡಿ. ಏ SI, ನನ್ ಬಗ್ಗೆ ಗೊತ್ತಿಲ್ಲ ನಿಂಗೆ? ಪ್ರತಿಯೊಬ್ಬ ಮೂರ್ಖನು ನಿಂತರನೇ ಡೈಲಾಗ್ ಹೊಡಿತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ ಕತೆ ಕೇಳೋಣ. ಮೇಘನಾ, ನಾನ್ ನಿಂಗ್ ಗೊತ್ತು ಅಂತ ಹೇಳಿ ಇವಳಿಗೆ. ನನ್ ಮುಂದೆನೆ ಆ ಹುಡುಗಿಗೆ ವಾರ್ನಿಂಗ್ ಕೊಡ್ತೀಯಾ? ಕರ್ಕೊಂಡೋಗಿ ಅವನ್ನ. ಬಾ ಏಯ್, ನಡಿ ಹೋಗೋಣ. ಜೀಪತ್ ನಡಿ. ಹೆಣ್ಣು ಮಕ್ಕಳನ್ನು ಪ್ರೀತಿ ಮಾಡ್ತೀನಿ ಅಂತ ರ್ಯಾಗಿಂಗ್ ಮಾಡಿದ್ದಕ್ಕಾಗಿ ಉಮಾ ಎನ್ನುವ ವ್ಯಕ್ತಿಗೆ 3 ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಆ ಉಮಾಗೆ 3 ತಿಂಗಳು ಜೈಲ್ ಶಿಕ್ಷೆ ಅಂತೆ. ಈ 3 ತಿಂಗಳು ಹ್ಯಾಪಿಯಾಗಿ ಸೆಮಿಸ್ಟರ್ಗೆ ಓದ್ಕೋಬೋದು. ಆದರೂ ಪಿ ಟಿ ಮೇಡಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು? ಕರೆಕ್ಟ್ ಟೈಮಿಗೆ ಬಂದು ಅವನನ್ನು ಹಿಡ್ಕೊಂಡು ಹೋಗ್ಬಿಟ್ರಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದು ಯಾರಿರ್ಬೋದು ಶಿರೀಷಾ? ನಾನೇ. ನೀನಾ? ಎಸ್, ಕಂಪ್ಲೇಂಟ್ ಕೊಟ್ಟಿದ್ ನಾನೇ, ಆದ್ರೆ ಐಡಿಯಾ ಕೊಟ್ಟಿರೋದು ಕಾರ್ತಿಕ್. ಕಾರ್ತಿಕಾ? ಎಸ್, ಮೇಘ್ನಾಗ್ ಪ್ರಪೋಸ್ ಮಾಡಿ ಕೂಡ್ಲೇ ಡ್ರಾಪ್ ಆದ್ಯಂತೆ. ಯಾಕೆ? ಮೇಘ್ನಾ ಅಂದ್ರೆ ಇಷ್ಟ ಇಲ್ವಾ? ಶಿರೀಷಾ, ನಿಗೊಂದು ವಿಷಯ ಗೊತ್ತಾ? ನಾನು ಈ ಕಾಲೇಜಿಗೆ ಜಾಯಿನ್ ಆಗಿದ್ದ ದಿನಾನೇ ಮೇಘನ ಫಸ್ಟ್ ಟೈಮ್ ನೋಡಿದೆ. ನೋಡಿದ್ದು ಆ ಕ್ಷಣನೇ ಅವಳ ಮೇಲೆ ಲವ್ ಆಗೋಯ್ತು. ಮತ್ತೆ ಅಷ್ಟಿಷ್ಟಪಟ್ಟವನು ಯಾಕೆ ಸಡನ್ ಆಗಿ ಡ್ರಾಪ್ ಆದೆ? ನಾನು ಅವಳಿಗೆ ಪ್ರಪೋಸ್ ಮಾಡಿದಾಗ ನನ್ನ ಲೈಫಲ್ಲಿ ನನ್ನ ಲವ್ಗಿಂತ ನನ್ನ ಆಂಬಿಷನ್ ನಂಗೆ ಇಂಪಾರ್ಟೆಂಟ್ ಅಂತ ಮೇಘನ ನನ್ನ ಹತ್ರ ಹೇಳಿದ್ಲು. ನಾನು ಅವಳನ್ನ ಇಷ್ಟಪಡ್ತಾ ಇರೋದ್ರಿಂದ ನನ್ನಿಂದ ಅವಳ ಗೋಲ್ಸ್ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ನಾನೇ ಡ್ರಾಪ್ ಆಗೋದೆ. ಯು ಆರ್ ರಿಯಲಿ ಗ್ರೇಟ್ ಕಾರ್ತಿಕ್. ನಿಂತರ ಆ ಉಮಾ ಏನಾದ್ರೂ ಯೋಚನೆ ಮಾಡಿದ್ರೆ ಅವಳು ಚೆನ್ನಾಗಿ ಓದ್ಕೊಂತಿದ್ಲೇನು. ನೀನ್ ಸಪೋರ್ಟ್ ಮಾಡಿದ್ರೆ ಮೇಘನಾಗೆ ಆ ಉಮ್ಮಾಯಿಂದ ಡಿಸ್ಟ್ರಾಕ್ಷನ್ಸ್ ಆಗದೆ ಇರೋಂಗೆ ನಾನು ನೋಡ್ಕೋತೀನಿ. ನೀನ್ ಸರಿಯಾಗಿ ಓದೋದ್ರ ಮೇಲೆ ಗಮನ ಕೊಡಕ್ ಆಗ್ತಾ ಇಲ್ಲ ಅಂತ ಕಾರ್ತಿಕೇ ನನ್ನ ಕೈಯಿಂದ ಈ ಕಂಪ್ಲೇಂಟ್ ಕೊಡಿಸ್ದ. ನನಗ್ ಗೊತ್ತಿರೋ ಹಾಗೆ ಇನ್ಮೇಲೆ ಆ ಉಮಾ ನಿನ್ ತಂಟೆಗೆ ಬರಲ್ಲ ಅನ್ಸುತ್ತೆ. ಕಾರ್ತಿಕ್ ಸ್ಟಡೀಸ್ ಅಲ್ಲೇ ಅಲ್ಲ, ನಮ್ಮವರು ಅಂತ ಯಾರಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ರೆ ಅವ್ರಿಗೆ ಗೊತ್ತಿಲ್ದೇನೆ ಅವ್ನ್ ಸಹಾಯ ಮಾಡ್ತಾನೆ. ಡೇಟಾ ಸ್ಟ್ರಕ್ಚರ್ಸ್. ಏಯ್, ಯಾರ್ದೋ ಫೋನ್ ಅದು ರಿಂಗ್ ಆಗ್ತಿರೋದು? ಕ್ಲಾಸ್ ನಡಿಬೇಕಾದ್ರೆ ಸೈಲೆಂಟ್ ಆಗಿ ಇಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇಲ್ವಾ? ಸೈಲೆಂಟಿಗೆ ಹಾಕಿ. ಸ್ಟ್ಯಾಟೀಸ್. ಏಯ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಯೂಸ್ಲೆಸ್ ಫೆಲೋಸ್. ನಿಮ್ದೇ ರಿಂಗ್ ಆಗ್ತಾರದ್ ನಿಮ್ ಫೋನೇ ಸರ್. ಗೊತ್ತು. ಹಲೋ, ಹೌದು ಕಣ, ರೀಸೆಂಟಾಗಿ ಮದುವೆ ಆಯ್ತು. ಇಲ್ಲ, ಯಾರಾದ್ರೂ ಒಂದ್ಸರಿ ಹೋಗ್ತಾರೆ ಹನಿಮೂನ್ಗೆ. ನಾವ್ 2 ಸರಿ ಹೋಗಿದೀವಿ ಗೊತ್ತಾ? ಹೌದಾ? ಲವ್ ಮ್ಯಾರೇಜ್. ಇವನ್ ಮುಖಕ್ಕೆ 2 ಸತಿ ಹನಿಮೂನ್ ಅಂತೆ. ಒಳ್ಳೆ ಟೈಮಿಗೆ ಫೋನ್ ಮಾಡಿದ್ಯಾ ಬಿಡೋ. ಇಡ, ಏನೋ ಸರ್ಕ್ಯುಲರ್ ಬಂದಿದೆ ನಿಮ್ಗೆ. ಟುಮಾರೋ ಇಸ್ ಹಾಲಿಡೇ. ನಿಲ್ಲಿಸ್ರೋ, ಸರ್ಕ್ಯುಲರ್ ಬಂದ್ರೆ ಹಾಲಿಡೇ ಅಂತಾನೇನಾ? ಹೈದರಾಬಾದ್ನಲ್ಲಿರೋ ಸೈಂಟ್ ಮೇರೀಸ್ ಟೋಟಲ್ ಗ್ರೂಪ್ ಆಫ್ ಎಂಜಿನಿಯರ್ಸ್ ಕಾಲೇಜ್ಗೂ ನಮಗೂ ಬ್ಯಾಸ್ಕೆಟ್ ಬಾಲ್ ಕಾಂಪಿಟೇಷನ್ ಇದೆ. ಅದಕ್ಕೆ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಯಾರಾದ್ರೂ ಇದ್ರೆ ನಾಳೆಯಿಂದ ಅವರು ಕಾಲೇಜ್ ಮುಗಿದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಕಾಲೇಜ್ ಆರ್ಡರ್. ಬೈ ಇನ್ನೊಂದು ವಿಷಯ ಏನಂದ್ರೆ, ನಾಳೆ ಪ್ರಾಕ್ಟೀಸ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಕಾಲೇಜಿನ ಹುಡುಗಿರು ಹೋಗ್ಬಿಟ್ಟು ಅವರಿಗೆಲ್ಲ ಹೆಲ್ಪ್ ಮಾಡಬೇಕು ವಾಲಂಟಿಯರ್ಸ್ ಆಗಿ. ಏಯ್, ತುಂಬಾ ಖುಷಿ ಪಡ್ಬೇಡ್ರೋ, ಅವರೆಲ್ಲರೂ ನಿಮ್ ತಂಗಿಯರ್ ತರ ನೋಡ್ಬೇಕು ಅಂತ ಮ್ಯಾನೇಜ್ಮೆಂಟ್ ಆರ್ಡರ್ ಇದೆ. ಓಕೆ ಸ್ಟೂಡೆಂಟ್ಸ್, ಸಿ ಯು ಟುಮಾರೋ. ಬೇಗ. ಸರ್. 1 ಮಿನಿಟ್ ಸರ್. ಏನು ಸರ್, ನೀವು ನಂಗೊಂದು ಹೆಲ್ಪ್ ಮಾಡ್ಬೇಕು ಸರ್. ಮ್ಯಾಟ್ರ್ ಏನು ಹೇಳಪ್ಪ. ಗರ್ಲ್ಸ್ನ ವಾಲಂಟಿಯರ್ಸ್ ಆಗಿ ಇಡ್ತೀರಲ್ಲ, ಅದರಲ್ಲಿ ಮೇಘ್ನ ಹೆಸರು ಆಡ್ ಮಾಡಿ ಸರ್. ಲೇ, ನೀನು ಸ್ಟೂಡೆಂಟ್ಸು, ನಾನು ಲೆಕ್ಚರರ್. ನನ್ನ ಹತ್ರ ಹೀಗೆಲ್ಲ ಮಾಡಿಸ್ಕೋಬೇಡ್ವೋ. ಯಾರಾದ್ರೂ ನೋಡಿದ್ರೆ ಕೆಡ್ದಾಗಿರುತ್ತೆ ಕಣೋ. ಅಷ್ಟೇ ಸರ್, ಕೆಲಸ ಇದ್ದಾಗ ಮಾತ್ರ ಫ್ರೆಂಡು ಅಂತೀರಾ. ಕೆಲಸ ಮುಗಿದ್ಮೇಲೆ ಏನೋ ಒಂದು ಚಿಕ್ಕ ಹೆಲ್ಪ್ ಕೇಳಿದಕ್ಕೆ ನೀವು ಟೀಚರು, ನಾವು ಸ್ಟೂಡೆಂಟ್ಸ್ ಅಂತೀರಾ. ಸರಿ, ಹೋಗೋಣ ಬನ್ರ. ಏ ಇರ್ರೋ, ಮುಖ ಹಂಗೆ ಮಾಡ್ಕೋಬೇಡ್ರೋ. ಫ್ರೆಂಡ್ಸು ಸ್ಟೂಡೆಂಟ್ಸು ಎಲ್ಲ ನೀವೇ ಅಲ್ವಾ ನಂಗೆ. ಸರಿ, ಏನಾದರೂ ಮಾಡಿ ಮೇಘನ ಹೆಸರು ಆ್ಯಡ್ ಮಾಡ್ತೀನಿ ಬಿಡು. ಥ್ಯಾಂಕ್ ಯು ಸರ್. ಕಮಾನ್ ಕಾರ್ತಿಕ್, ಕಮಾನ್. ಸೂಪರ್ ಕಾರ್ತಿಕ್.
ಕಮಾನ್, ವೆರಿ ಗುಡ್. ಕಮಾನ್ ಕಾರ್ತಿಕ್. ಹಲೋ. ಸರಿ. ಮೇಘನಾ, ಏನು ಬೇಜಾರು ಮಾಡ್ಕೊಳ್ತಾ ಇದ್ರೆ 2 ಬೊಕ್ಕೆ ತರ್ತೀಯಾ? ಕಮಾನ್ ಕಾರ್ತಿಕ್. Hey! Sir, what is this? ಕಾರ್ತಿಕ್, ಶಶಾಂಕ್ಗೆ ಸಾರಿ ಹೇಳು. ನಾನು ಯಾಕೆ ಸಾರಿ ಹೇಳಬೇಕು? ನಿನ್ನಿಂದ ತಾನೇ ಶಶಾಂಕ್ ಕೆಳಗೆ ಬಿದ್ದಿದ್ದ. ಸರ್, ಇದು ಗೇಮ್ ಸರ್. ನಾನು ಬೇಕು ಅಂತ ಮಾಡಿದ್ದಲ್ಲ. ನಾನು ಸಾರಿ ಕೇಳಲ್ಲ. ಕಾರ್ತಿಕ್, ಸಾರಿ ಹೇಳು ಅವನಿಗೆ. ಸರ್, ನಾನು ಸಾರಿ ಕೇಳಿದ ತಕ್ಷಣ ಅವ್ನಿಗಾಗಿರೋ ಗಾಯ ಸರಿ ಹೋಗುತ್ತಾ? ನಿಜವಾಗ್ಲೂ ನನ್ನ ತಪ್ಪಿಂದ ಇವತ್ತು ಇವ್ನು ಇಲ್ಲಿ ಬಿದ್ದ ಅಂತ ನೀವೆಲ್ಲರೂ ಅನ್ಕೊಂಡಿದ್ರೆ ತಪ್ಪನ್ನ ಸರಿ ಮಾಡ್ಕೋತೀನಿ ವಿನಃ ಅವನಿಗೆ ಸಾರಿ ಕೇಳಲ್ಲ. ಒಂದ್ ವೇಳೆ ನಿಮ್ಮೆಲ್ಲರೂ ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ ಹೇಳ್ಬಿಡ್ತೀನಿ. ಸರ್, ಅವ್ನ ಲಾಜಿಕ್ ನನ್ಗೆ ಅರ್ಥ ಆಯ್ತು. ಅವನೇನು ಸಾರಿ ಹೇಳೋದು ಬೇಡ. ರೆಡಿ ಬಾಯ್ಸ್, ರೆಡಿ. ಕಮಾನ್ 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 ರೆಡಿ. ಪಾಸ್ ಇಟ್ ಕಾರ್ತಿಕ್, ಪಾಸ್ ಇಟ್. ಸೂಪರ್ ಕಾರ್ತಿಕ್. ಏ ಸೆಲ್ಫಿ ತಗೊಳ. ಏ ಸೆಲ್ಫಿ. ಫಾಸ್ಟ್ ಕಾರ್ತಿಕ್, ಫಾಸ್ಟ್. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್, ವೆಲ್ ಡನ್ ಮೈ ಬಾಯ್. ಕಂಗ್ರಾಟ್ಸ್ ಕಾರ್ತಿಕ್. ಥ್ಯಾಂಕ್ಸ್ ಮೇಘನಾ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಥ್ಯಾಂಕ್ ಯು ಸರ್. ನಮ್ಮ ಕಾಲೇಜ್ ಗೌರವನ ಉಳಿಸ್ಕೊಂಡ್ರಿ ನೀವು. ಈ ಶುಭ ಸಂದರ್ಭದಲ್ಲಿ ನಾವು ಫುಲ್ ಎಂಜಾಯ್ ಮಾಡಬೇಕು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನ್ನ ಮಾತು ಕೇಳಿ ಮೇಘನಾನ ವಾಲಂಟಿಯರ್ ಆಗಿ ಸೆಲೆಕ್ಟ್ ಮಾಡಿದ್ರಿ. ಐ ಆಮ್ ವೆರಿ ವೆರಿ ಹ್ಯಾಪಿ ಸರ್. ಎನಿ ಟೈಮ್ ಕಾರ್ತಿಕ್, ಎನಿ ಟೈಮ್. ಲೆಟ್ಸ್ ಎಂಜಾಯ್. ಥ್ಯಾಂಕ್ ಯು ಸರ್. ಚೀರ್ಸ್. ಸರ್, ನೀವು ಮೇಡಮ್ ವಿಷಯದಲ್ಲಿ ಹ್ಯಾಪಿ ಅಲ್ಲ? ಏನ್ ಹ್ಯಾಪಿನೋ ಏನೋ ಕಾರ್ತಿಕ್. ಏನಾದ್ರೂ ಒಂದು ಸಣ್ಣ ಸಮಸ್ಯೆ ಆದ್ರೂ ಕೂಡ ಬಿಟ್ಟು ಹೋಗಕ್ ನೋಡ್ತಾಳೆ. ಅದ್ಯಾಕೆ ಸರ್ ಹಂಗಂತಿದ್ದೀರಾ? ನನ್ನ ಕಷ್ಟ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳೋ? ಹಾ, ಮ್ಯಾಟ್ರ್ ಇಲ್ವಾ? ಒಳ್ಳೆ ಡಾಕ್ಟರ್ ನೋಡಿ ನೋಡ್ಕೋಬೋದಲ್ವಾ? ಮುಚ್ಚು ಬಾಯ್. ಸರ್ ಜೊತೆ ಹೇಗೆ ಮಾತಾಡ್ಬೇಕು ಗೊತ್ತಿಲ್ವಾ ನಿಂಗೆ? ಆದರೂ ಸರ್, ನೀವು ಮೇಡಮ್ಗೆ ಲವ್ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಲ್ಲ ಅಂತ ನಮ್ಮ ಫೀಲಿಂಗು. ಏನ್ ಮಾತಾಡ್ತೀಯ ಕಾರ್ತಿಕ್? ಲೈಟ್ ಹಾಕೊಂಡೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಕಲರ್ ನೋಡಿ ಭಯ ಪಡ್ತಾವ್ರು ಅನ್ಸುತ್ತೆ. ಲೈಟ್ ಆಫ್ ಮಾಡ್ಬಿಟ್ಟು ಪ್ರಪೋಸ್ ಮಾಡಿ. ಇವನು ಕಟ್ ಪಂಚ. ಸರಿ, ನೋಡಿದ್ ಸಾಕು. ಆರ್ಡರ್ ಹೇಳು. ಆರ್ಡರ್ ಗೆಟ್ರಲ್ಲ ಇಲ್ಲ, ಇವತ್ತಿಗೆ ಸಾಕು. ಬಿಲ್ ಜಾಸ್ತಿ ಆಯ್ತು. ವೇಟರ್ ಬಿಲ್ ಕಡ. ಸರ್ ಬಿಲ್ ಸರ್. ಬಿಲ್ ಯಾರು ಕೊಡ್ಬೇಕಂತ ಗೊತ್ತಾಗಲ್ವನಾ? ಅಲ್ಲಿ ದೊಡ್ಡವ್ರನ್ನ ಇಟ್ಕೊಂಡು ನನಗೆ ಕೊಡ್ತಿದ್ಯಾ? ಅಲ್ಲಿ ದೊಡ್ಡವ್ರು ಏನು ಅನ್ಕೋಬೇಕು? ಸರ್, ಬಿಲ್ ಕೊಡ್ಬೇಕಾದ್ರೆ ಮಾತ್ರ ದೊಡ್ಡೋರು ಅಂತ ಗೊತ್ತಾಗುತ್ತಲ್ಲ ನಿಮ್ಗೆಲ್ಲ. ಲೆಟ್ಸ್ ಗೋ. ಸ್ಟಾಪ್. ಎಲ್ಲಿಂದ ಬರ್ತಿದ್ದೀರಾ? ದುರ್ಗಾ ಮಾತೆ ಗುಡಿಯಿಂದ ಬರ್ತಿದ್ದೀವಿ ಸರ್. ರಾತ್ರಿ 12 ಆಯ್ತು ರಾಜ, ಇಷ್ಟು ಲೇಟ್ ಯಾಕಪ್ಪ? ಅಂದ್ರೆ ಗುಡಿಲಿ ಪ್ರವಚನ ಕೇಳ್ತಾ ಲೇಟಾಗಿ ಹೋಗ್ಬಿಡ್ತೀವಿ ಸರ್. ಹೌದಾ ರಾಜ? ಹೇ ದುರ್ಗಾರಾವ್ ಸರ್, ಇಲ್ಲಿ ಬಂದು ಅವ್ರ ಬಾಯಲ್ಲಿ ಮಿಷಿನ್ ಇಡ್ಬಾ. ಸರಿ ಸರ್. ಊದಕ್ಕೆ ಕೇಳು. ಗಟ್ಟಿಗೂದು ಸರ್. 180 ಸರ್. ಇವಾಗ ಹೇಳು ರಾಜ, ಯಾವ ಟೆಂಪಲ್ ನಿಂದ ಬರ್ತಾ ಇದೀಯಾ? ಅಂದ್ರೆ ದುರ್ಗಾ ಗುಡಿ ಪಕ್ಕದಲ್ಲಿರೋ ದುರ್ಗಾ ಬಾರಿಂದ ಬರ್ತಿದೀವಿ ಸರ್. ನೀವೆಲ್ಲರೂ ಸ್ಟೂಡೆಂಟ್ಸ್ ಏನಾ? ಯಾವ ಕಾಲೇಜ್? ಮತ್ತೆ ನೀನ್ ರಾಜ? ಸೇಮ್ ಕಾಲೇಜ್ ಸರ್. ಯಾವ ಗ್ರೂಪು? ಈ ಗ್ರೂಪ್ ಆ ಗ್ರೂಪ್ ಅಂತ ಇಲ್ಲ ಸರ್, ಎಲ್ಲಾ ಗ್ರೂಪ್ ಜೊತೆನೂ ಇರ್ತೀನಿ. ಇವ್ರು ನಮ್ಮ ಲೆಕ್ಚರರ್ ಸರ್. ಕೇಳಿದ್ರ ಅವರು? ನೋಡ್ ದುರ್ಗಾರಾವ್ ಸರ್ ಲೆಕ್ಚರರ್ ಅಂತೆ. ಅವ್ರ ಕುಡಿದು ಡ್ರಂಕ್ ಅಂಡ್ ಡ್ರೈವ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಕಾರ್ ತೆಗೆದು ಪಕ್ಕಕ್ಕಿಡು. ಬೆಳಿಗ್ಗೆ ಅವ್ರ ವೈಫ್ನ ಕರ್ಕೊಂಡು ಕೌನ್ಸಿಲಿಂಗ್ ಬರೋಕ್ ಕೇಳು. ಹೋಗಿ. ನಡಿ.
ಸರಿಯಾಗಿ ಸಿಕ್ಬಿದ್ವಲ್ಲ ಮೇಡಮಿಗೆ ಗೊತ್ತಾದ್ರೆ ಡಿವೋರ್ಸ್. ಸರ್ ಟೆನ್ಷನ್ ತಗೋಬೇಡಿ ಸರ್, ನಿಮ್ಗೆ ಮದುವೆನ ಮಾಡ್ದು ಅಂತೆ ಓ ಡಮ್ಮಿ ವೈಫ್ನ ಸೆಟ್ ಮಾಡೋಕ್ಕಾಗಲ್ವಾ? ನಾಳೆ ಕೌನ್ಸಿಲಿಂಗ್ಗೆ ಮೇಡಮ್ ಬರಲ್ಲ, ನಾಳೆ ಮೇಡಮ್ ಪ್ಲೇಸಲ್ಲಿ ಒಂದು ಡಮ್ಮಿ ವೈಫ್ನ ಸೆಟ್ ಮಾಡ್ತೀವಿ. ನಿಜವಾಗ್ಲೂ ಸೆಟ್ ಮಾಡ್ತೀವಿ. ಭಯ ಮಾಡ್ಬಿಡಿ ಸರ್, ನಾವು ಸೆಟ್ ಮಾಡ್ತೀವಿ. ನೋ ಪ್ರಾಬ್ಲಮ್. ಒಳ್ಳೆ ಸ್ಯಾಲ್ರಿ ಬರುತ್ತೆ, ಡ್ರೈವರ್ ಇಟ್ಕೋಬೋದಲ್ಲ ಸರ್? ಏನಂತೀರಿ ಸರ್? ಇವರೇ ಸರ್ ವೈಫು, ಅದೇ ಡಮ್ಮಿ ವೈಫು. ಇವರೇ ನಮ್ಮ ಸಾರು, ಇವ್ರಿಗೆ ವೈಫಾಗಿ ಆಕ್ಟ್ ಮಾಡ್ಬೇಕು ನೀನು. ತೋರ್ಸು ಅಂತೀರಾ? ಏನು ಪರ್ಫಾರ್ಮೆನ್ಸ್? ಇಲ್ ಬೇಡ, ಒಳಗಡೆ ಬಂದು ತೋರ್ಸು ನಿನ್ ಪರ್ಫಾರ್ಮೆನ್ಸ್. ಒಳಗಡೆ ಯಾರು ಇರಲ್ಲ ಅಲ್ವಾ? ಸರ್ ನೀನು ಹೋಗಮ್ಮ. ನಮ್ಮವಳೆ ಇವಳನ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ? ಮುಂಚೆನೆ ಗೊತ್ತಾ ನಿಂಗೆ? ನನ್ನ ಫಸ್ಟ್ ಟೈಮ್ ಲಾಡ್ಜಲ್ಲಿ ರೈಡ್ ಮಾಡಿದ್ದೀವ್ರೆ, ಈಗ ಕಂಡಿಡ್ದಿದ್ದೀನಿ ಅನ್ಸುತ್ತೆ. ಈ ಯಾವ್ದೋ ದೇವಸ್ಥಾನದಲ್ಲಿ ನೋಡಿರ್ತೀರಾ ಸರ್, ನಮ್ಮವಳಿಗೆ ಭಕ್ತಿ ಜಾಸ್ತಿ. ಬಾ, ನನ್ನ ಹೆಂಡತಿ. ಏನಮ್ಮ ನಿಮ್ಮ ಯಜಮಾನ್ರು ಕುಡಿಯೋದು ನಿನಗೆ ಗೊತ್ತಾ? ಗೊತ್ತು ಸರ್. ಹೊರಗಡೆ ಯಾಕೆ ಕುಡಿತೀರಾ? ಮನೇಲೆ ಕುಡಿಬೋದಲ್ವಾ? ಬೇಕಾದ್ರೆ ನಾನು ಕಂಪ್ನಿ ಕೊಡ್ತೀನಿ ಅಂದೆ, ಆದ್ರೂ ಕೇಳ್ದೆ. ಬಾರ್ಗ್ ಹೋಗಿ ಕುಡ್ದು ಬರೋವಾಗ ನಿಮ್ ಕೈ ಸಿಕ್ಕಾಕೊಂಡಿದ್ದಾರೆ. ಎಂತ ಪರ್ಫಾರ್ಮೆನ್ಸ್! ನಮ್ಮವ್ರು ಆಡಿಷನ್ ಮಾಡಿ ಕರ್ಕೊಂಡ್ ಬಂದಂಗಿದೆ. ಏಯ್, ಇಂಥ ಒಳ್ಳೆ ಮನ್ಸಿರೋ ಹೆಂಡತಿಗೆ ಹೆಂಗ ದ್ರೋಹ ಮಾಡ್ತೀಯಾ? ಸರ್, ನಾಳೆಯಿಂದ ನನ್ನ ಗಂಡನ ಬಾರಲ್ ಅಲ್ದೆ ಮನೇಲೆ ಕುಡಿಯೋ ಹಾಗೆ ಹುಷಾರಾಗಿ ನೋಡ್ಕೊಳ್ತೀನಿ ಸರ್. ಏಯ್, ಇನ್ನೊಂದ್ಸರಿ ಕುಡ್ ಸಿಕ್ಕಾಕೊಂಡಿದ್ಯಾ ಅಂದ್ರೆ ಒಳಗಡೆ ಹಾಕ್ಬಿಡ್ತೀನಿ, ಹೋಗೋ. ಹೋಗಿದ್ ಕೆಲಸ ಆಯ್ತಾ ಸರ್? ಅದೇ ಕೌನ್ಸಿಲಿಂಗ್ ಸರ್. ಛೀ, ಏಯ್, ನನ್ನೊಂದು ದೊಡ್ಡ ಪ್ರಾಬ್ಲಮ್ ಇಂದ ಕಾಪಾಡಿದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಕಣ್ರೋ. ಥ್ಯಾಂಕ್ ಯು ಸೋ ಮಚ್. ನಿಂಗೆ ಕೂಡ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಇರ್ಲಿ ಸರ್, ನಿಮ್ ಡಮ್ಮಿ ವೈಫ್ ಹತ್ರ ಒಂದು ಸೆಲ್ಫಿ. ಯಾಕೆ ಸರ್ ಅವ್ನು ಹೊಡಿತಿದ್ದೀರಾ? ಹೊಡಿಬೇಕಾ ಸಾಯಿಸ್ಬೇಕಾ? ಕೌನ್ಸಿಲಿಂಗ್ ಡೂಪ್ಲಿಕೇಟ್ ಹೆಂಡತಿನ ಕರ್ಕೊಂಡು ಬಂದಿದ್ದ ಅಲ್ವಾ? ಹೋಗ್ಬೇಕಾದ್ರೆ ಸೆಲ್ಫಿ ಅಂತ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕಿದ್ದಾನೆ. ನನ್ನ ಹೆಂಡತಿ ನೋಡಿದಾಳೆ, ರಾತ್ರಿ ದೊಡ್ಡ ಗೋಳು ಬಿಟ್ಟು ಹೋಗ್ಬಿಟ್ಲು. ತಪ್ಪಾಯ್ತು ಮಚ್ಚ. ಏಯ್, ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ವೋ? ನಾನೇನೋ ಮಾಡ್ತೀನಿ ಸರ್. ಏನ್ ಮಾಡ್ತೀಯ? ನನ್ನ ಹೆಂಡತಿ ಹೋಗಾಯ್ತು. ಇವಾಗ ಇವ್ರು ಯಾಕೆ ಬಂದ್ರು? ಕಾರ್ತಿಕ್, ಲೆಟ್ಸ್ ಗೋ. ಅದಕ್ಕೆ ಬಗ್ಗೆ ಅಣ್ಣನ್ಗೆ ಹೇಳ್ಬೇಕು. ಲೇ ತಿಮ್ಮ, ಹೇಳಿ ಗುರುಗಳೇ. ಹುಡುಗಿ ಬೈಕಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬೊಕ್ಕೆ ತಗೊಂಡು ಆ ಹುಡುಗಿನ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಹೇಳೋದು ಕನ್ಫರ್ಮ್ ಕಣೋ. ಹೌದು ಗುರುಗಳೇ.